ಓಕೆ ಸೂಪರ್. ಹಾಯ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸೂಪರ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೀಗಿದ್ದೀರಾ? ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ನಾಗರಬಾವಿಲಿ ಬಿಡಿಎ ಕಾಂಪ್ಲೆಕ್ಸ್ ಇದೆ. ಬಿಡಿಎ ಕಾಂಪ್ಲೆಕ್ಸು ಮತ್ತು ಡೊಮಿನೋಸ್ ಇದೆ. ಅದರ ಆಪೋಸಿಟಲ್ಲೇ ಶ್ರೀ ಬಸವೇಶ್ವರ ಹೋಟೆಲ್ ಅಂತ ಸ್ಟ್ರೀಟ್ ಫುಡ್ಡು ಅದ್ಭುತವಾಗಿರೋಂಥ ನಿಮ್ಗಿಲ್ಲಿ ರೈಸ್ ಬಾತು ಇಡ್ಲಿ ಸಿಗುತ್ತೆ. ಇಡ್ಲಿ ಅಂತೂ ಅಲ್ಟಿಮೇಟ್ ಅಂತ. ಇನ್ನು ಪಡ್ಡೂ ಜಾಸ್ತಿ ಹೋಗ್ತಿತ್ತು, ಪಡ್ಡೂ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಸೊ ಟ್ರೈ ಮಾಡಬೇಕು ಅಂತಲೇ ಬಂದಿದ್ದೀನಿ. ಇನ್ನು ಮಧ್ಯಾಹ್ನದ ಹೊತ್ತು ನಿಮಗೆ ಜೋಳದ ರೊಟ್ಟಿ ಊಟ ಸಿಗುತ್ತೆ, ಮುದ್ದೆ ಊಟನೂ ಸಿಗುತ್ತೆ, ಜೋಳದ ರೊಟ್ಟಿ ಊಟನೂ ಸಿಗುತ್ತೆ ಅಂತ. ಬಟ್ ನಾನು ಮಧ್ಯಾಹ್ನ ಬರಬೇಕಾಗಿತ್ತು ಅನ್ನಿಸ್ತು. ಬಟ್ ಆದರೂ ಟಿಫನ್ ಮಾತ್ರ ಅಲ್ಟಿಮೇಟು, ಪಡ್ಡು ಸಕ್ಕತ್ತಾಗಿರುತ್ತದೆ. ತುಂಬ ಜನ ಹುಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಕಳೆದ 1 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಅಂದರೆ ಚಿಕ್ಕ ಟೇಬಲ್ ಇಟ್ಟು ಶುರು ಮಾಡಿದಂಥ ಈ ಒಂದು ಸ್ಟ್ರೀಟ್ ಫುಡ್ಡು ಒಂದು ಸಣ್ಣ ಟೇಬಲ್ ಇಟ್ಟು ಶುರು ಮಾಡಿದ್ದಂತೆ ಅವಾಗ. ಮತ್ತು 1 kg ರೈಸ್ ಮತ್ತು ಒಂದು 20 ಇಡ್ಲಿ ಇಟ್ಟು ಶುರು ಮಾಡಿದಂಥದ್ದು. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಳಿಗ್ಗೆ ಹೊತ್ತು ಅದ್ಭುತವಾಗಿರೋಂಥ ಪಡ್ಡು ಕೊಡಿಸ್ತೀನಿ. ಸುಮಾರು ಕಡೆ ಸಿಗಲ್ಲ, ಕಮ್ಮಿ ಕಡೆ ಸಿಗೋಂಥದ್ದು ನಿಮಗೆ ಇಲ್ಲಿ ಪಡ್ಡು ಸಿಗುತ್ತೆ. ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಚನ್ನಬಸಪ್ಪ ಅಂತ. ಚನ್ನಬಸಪ್ಪ ಅವರು. ಸರ್ ಗಾಡಿ ನೇಮ್ ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಬಸವೇಶ್ವರ ಹೋಟೆಲು ಸರ್. ಬೆಳಗ್ಗೆ ಟಿಫನ್ ಇರುತ್ತೆ, ಇಡ್ಲಿ, ಪಡ್ಡು, ಪಲಾವು, ಚಿತ್ರಾನ್ನ, ಆಮೇಲೆ ಮಸಾಲೆ ವಡೆ, ಉದ್ದಿನ ವಡೆ ಇರುತ್ತೆ. ಓಕೆ, ಬೆಳಗ್ಗೆ ಹೊತ್ತಲ್ಲಿ. ಓಕೆ, ಇನ್ನು ಮಧ್ಯಾಹ್ನ ಊಟ ಇರುತ್ತೆ. ಜೋಳದ ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ ಸಾಂಬಾರು, ಮೊಸರನ್ನ ಎಲ್ಲ ಇರುತ್ತೆ. ಜೋಳದ ರೊಟ್ಟಿ ಸಿಗುತ್ತೆ. ಓಕೆ, ನೀವು ಮೂಲತಃ ಸರ್? ನಮ್ದು ದಾವಣಗೆರೆ ಆ ಕಡೆ ಸರ್, ನಮ್ಮೂರು. ಓ, ದಾವಣಗೆರೆ. ಓಕೆ, ಹಂಗಾಗಿ ಜೋಳದ ರೊಟ್ಟಿ ಸಿಗುತ್ತೆ. ಹ್ಞೂ ಸರ್, ಜೋಳದ ರೊಟ್ಟಿನೇ ಫೇಮಸ್ ನಮ್ಮಲ್ಲಿ ಇಲ್ಲಿ. ಓ ಹೌದಾ? ಓಕೆ, ಸೂಪರ್ ಸರ್. ಮತ್ತಿನ್ನು ಅತಿ ಹೆಚ್ಚು ಯಾವ್ದು ಹೋಗುತ್ತೆ ಸರ್, ಜಾಸ್ತಿ ಹೋಗುತ್ತೆ ಅನ್ನುವಂಥದ್ದು ಯಾವುದು ಸರ್? ನಮ್ಮ ಕಡೆ ಮಧ್ಯಾಹ್ನ ಜೋಳದ ರೊಟ್ಟಿನೇ ಜಾಸ್ತಿ ಹೋಗೋದು. ಜೋಳದ ರೊಟ್ಟಿ ಜಾಸ್ತಿ ಹೋಗುತ್ತೆ. ಇನ್ನು ಟಿಫನ್ ಟೈಮ್ ಅಂತ ಅಂದಾಗ ಇಡ್ಲಿ, ಪಡ್ಡು ಜಾಸ್ತಿ ಹೋಗುತ್ತೆ ಬೆಳಗ್ಗೆ. ಎಷ್ಟು ವರ್ಷ ಆಯ್ತು ಸರ್ ಶುರು ಮಾಡಿ? ಇದು ಮಾಡಿ ಈಗ 1 ವರ್ಷ ಬಂತು ಸರ್. 1 ವರ್ಷ ಆಯ್ತು. ಓಕೆ ಸರ್, ಹೆಂಗೆ ಶುರು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಸ್ಟ್ರೀಟ್ ಫುಡ್? ಇಲ್ಲ ಸರ್, ನಮ್ಮ ಮಾಮೂಲಿ ಗಾಡಿ ಓಡಿಸ್ತಾ ಇದ್ವಿ. ನಮ್ಮವೇ ಗಾಡಿಗಳಿದ್ವು. ಸ್ವಲ್ಪ ಲಾಕ್ಡೌನ್ ಆಗಿ ಅದು ಇದು ಒಂಚೂರು ಪ್ರಾಬ್ಲಮ್ ಆಗಿ ಇವಾಗ 1 ಗಾಡಿ ಇಟ್ಕೊಂಡಿದ್ವಿ ಸರ್. 3-4 ಗಾಡಿ ಇದ್ವು, ಎಲ್ಲ ಹೋದ್ವು. ಇವಾಗ ಒಂದು TT ಗಾಡಿ ಇದೆ ಅಷ್ಟೇ. ಓಕೆ, ಅದಕ್ಕೆ ಬೇಡ ಎಲ್ಲ ಸೇರ್ಕೊಂಡು ನಾವೇ ಮನೆಯವರು ಮಾಡೋಣ ಅಂತ ಹೋಟ್ಲ್ ಮಾಡಿದ್ವಿ. ಮುಂಚೆ ಇದೇ ಜಾಗದಲ್ಲೇ ಟೇಬಲ್ ಇಕ್ಕಿದ್ದೆ, ಅದು ಯಾಕೋ ಒಂಚೂರು ಜಾಸ್ತಿ ಇದಾಗಲಿಲ್ಲ. ಹಂಗಾಗಿ ಗಾಡಿ ತೊಗೊಂಡ್ಬಿಟ್ಟು ಗಾಡಿ ರೆಡಿ ಮಾಡಿಸಿ ಗಾಡಿಲೇ ಹಾಕಿದೆ. ಫಸ್ಟ್ ಒಂದು ಟೇಬಲ್ ಇಕ್ಕಿದ್ದೆ ಇದೇ ಜಾಗದಲ್ಲೇ. ಏನೇನು ಐಟಮ್ ಇತ್ತು ಅವಾಗ ಬರೀ ಬೆಳಗ್ಗೆ ಟಿಫನ್ ಮಾತ್ರ ಮಾಡ್ತಾ ಇದ್ದೆ. ಇಡ್ಲಿ ಆಮೇಲೆ ಮನೆ ಯಂತ್ರನೇ ಮಾಡ್ಕೊಂಬರೋದು, ಇಲ್ಲಿ ಏನಿಲ್ಲ. ಎಲ್ಲ ಮನೆ ಯಂತ್ರ ಮಾಡ್ಕೊಂಬಂದು ಇಲ್ಲೇ ಟೇಬಲ್ ಮೇಲೆ ಇಟ್ಕೊಂಡು ಮಾರ್ತಾ ಇದ್ವಿ. ಓಕೆ, ಸ್ಟಾರ್ಟಿಂಗಲ್ಲಿ. ಓಕೆ, ಸ್ಟಾರ್ಟಿಂಗಲ್ಲಿ ಅಂದಾಗ ಸೊ ಅವಾಗ ಎಷ್ಟು kg ರೈಸ್ ಹಾಕಿ ಅಥವಾ ಎಷ್ಟು kg ದಾಸಿ ಮಾಡಿದ್ದು ಇಡ್ಲಿ? ಸ್ಟಾರ್ಟಿಂಗಲ್ಲಿ 1 kg ರೈಸ್ ಮಾಡ್ಕೊಂಡ್ ಬರ್ತಾ ಇದೆ ಸರ್. 1 kg ರೈಸ್. ಸರ್ ಟೈಮಿಂಗ್ಸ್ ಏನಿದೆ ಸರ್? ಬೆಳಗ್ಗೆ 7:30 ಅಂತ 3:30ವರೆಗೂ ಇರ್ತೀವಿ. 3:30ವರೆಗೂ ಇರ್ತೀರಾ? ರಜಾ ಏನೋ ಮಾಡ್ತೀರಾ ಸರ್? ರಜೆ ಏನಿಲ್ಲ, ನಾವಾಗ ಏನೋ ಹಬ್ಬ ಹುಣ್ಣಿಮೆ ಬಂದಾಗ ಮಾತ್ರ ರಜೆ. ಓಕೆ, ರಜೆ ಏನಿಲ್ಲ. ಓಕೆ, ಮತ್ತಿನ್ನ ಸ್ಟ್ರೀಟ್ ಫುಡ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಇದು ನಾಗರಬಾವಿ BDO ಕಾಂಪ್ಲೆಕ್ಸ್ ಅಪೋಸಿಟಲ್ಲೇ, ರಿಂಗ್ ರೋಡಲ್ಲೇ. ಓಕೆ, ಎದುರುಗಡೆ ಡಾಮಲೆಸ್ ಪಿಜ್ಜಾ ಐತೆ, ಪಿಜ್ಜಾ ಅಪೋಸಿಟೇ ಇರೋದು. ಪಿಜ್ಜಾ ಅಪೋಸಿಟಲ್ಲೇ ಇದೆ. ಓಕೆ, ಫೈನ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸೂಪರ್. ಶ್ರೀ ಬಸವೇಶ್ವರ ಹೋಟೆಲ್ ವೆಜ್ ಕಂಪ್ಲೀಟಾಗಿ. ಸೊ ಬೆಳಗಿನ ಉಪಹಾರದ ಸಮಯ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಐಟಮ್ ಸಿಗುತ್ತೆ ನಿಮಗೆ. ಪೂರಿ ಸಿಗುತ್ತೆ, ಪಡ್ಡು ಸಿಗುತ್ತೆ, ಇಡ್ಲಿ ಸಿಗುತ್ತೆ, ರೈಸ್ ಬಾತು, ಚಿತ್ರಾನ್ನ, ಸುಮಾರು ಐಟಮ್ ಸಿಗುತ್ತೆ. ತುಂಬ ಜನ ತೊಗೊತಾ ಇದ್ದಾರೆ ಪಡ್ಡು ಹಾಗೂ ಇಡ್ಲಿ ಅಂತ ಬಂದರೂ ಕೂಡ ಇವರು ಅಕ್ಕಿ ರವೆ ಬಳಸಿ ಮಾಡ್ತಾರೆ.
ಸೊ ಅದು ಸ್ಪೆಷಲ್ ಅಂತ. ಇನ್ನು ಪೂರಿನೂ ಕೂಡ ಗೋಧಿ ಹಿಟ್ಟೆ, ಅಂದರೆ ಇವರೇ ಒತ್ತಿ ಮಾಡುವಂಥದ್ದು. ಸೊ ಲೈವ್, ಸೊ ಏನು ರೆಡಿ ತಂದು ಎಣ್ಣೆಗೆ ಬಿಟ್ಟು ಕರಿಯುವಂಥ ಸೀನ್ ಏನಿಲ್ಲ. ಸೊ ಇವರೇ ಖುದ್ದಾಗಿ ಮಾಡ್ತಾರೆ ಪೂರಿನೂ ಕೂಡ. ಸೊ ಅದೊಂದು ಖುಷಿ ವಿಚಾರ, ಚೆನ್ನಾಗಿರುತ್ತೆ. ಸೊ ಪಡ್ಡು ಜಾಸ್ತಿ ಹೋಗ್ತಿತ್ತು, ಮತ್ತು ಇನ್ನು ಪಡ್ಡು ತೀರಾ ಕಮ್ಮಿ, ಎಲ್ಲ ಕಡೆ ಸಿಗಲ್ಲ, ಪಡ್ಡು ಸಿಗುವಂಥದ್ದು ತೀರಾ ಕಮ್ಮಿ. ಸೊ ಹಾಗಾಗಿ ಪಡ್ಡು ತೊಗೊಂಡಿದ್ದೀನಿ. ಒಂದು ಪ್ಲೇಟ್ ಪಡ್ಡು ಅಂದಾಗ 9 ಪಡ್ಡು ಬರುತ್ತೆ. ಸೊ ನಾನು ತೊಗೊಂಡಿರೋದು ಕಮ್ಮಿನೇ, 5 ಪಡ್ಡು ತೊಗೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಹಾಗೂ ಟೊಮೊಟೊ ಚಟ್ನಿ ಎರಡೂ ಮಾಡ್ತಾರಂತೆ. ಸೊ ಎರಡೂ ತೊಗೊಂಡಿದ್ದೀನಿ. ಪಡ್ಡು ನೋಡುವುದಕ್ಕಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ, ಚೆನ್ನಾಗೈತೆ. ಸೊ ಸಬ್ಬಸ್ಗಿ ಸೊಪ್ಪೆಲ್ಲ ಬಳಸಿರ್ತಾರೆ, ಪಡ್ಡು ಅಂದಾಗ ಬಳಸಲೇಬೇಕು. ಸ್ವಲ್ಪ ಈರುಳ್ಳಿ, ಸಬ್ಬಸ್ಗಿ ಸೊಪ್ಪು ಎಲ್ಲ ಬಳಸಿರ್ತಾರೆ. ಸೊ ಕಾಯಿ ಚಟ್ನಿ ಒಟ್ಟಿಗೆ ಪಡ್ಡು, ಹೊರಗಡೆ ಕರ್ಮನತ್ತೆ. ಸೊ ಅದು ಬಹಳನೇ ಇಷ್ಟ ಆಗುತ್ತೆ. ಇನ್ನು ಕಾಯಿ ಚಟ್ನಿ ಲೈಟಾಗಿ ಖಾರವಾಗಿ ಬೆಳಗ್ಗೆ ಹೊತ್ತು ಚೆನ್ನಾಗಿದೆ. ಚಟ್ನಿನೂ ಅಷ್ಟೇ ಪರ್ಫೆಕ್ಟಾಗಿ ಮಾಡಿದ್ದಾರೆ, ಇಷ್ಟ ಆಗುತ್ತೆ, ಸೂಪರ್. ಇನ್ನು ಟೊಮೊಟೊ ಚಟ್ನಿ ಎಲ್ಲ ಕಡೆ ಸಿಗಲ್ಲ ಅಲ್ಲ, ಟೊಮೊಟೊ ಚಟ್ನಿನೂ ಮಾಡಿದ್ದಾರೆ. ಅಡ್ಡಿ ಚೆನ್ನಾಗಿದೆ. ಬಸ್ ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿದೆ, ಟೊಮೊಟೊ ಚಟ್ನಿ ಜೊತೆನೂ ಚೆನ್ನಾಗಿದೆ. ಕಾಯಿ ಚಟ್ನಿ ಅಂದಾಗ ಲೈಟಾಗಿ ಸ್ವಲ್ಪ ಖಾರ ಜಾಸ್ತಿ ಅನಿಸಿದೆ. ಈ ಟೊಮೊಟೊ ಚಟ್ನಿ ಅಂದಾಗ ಖಾರ ಏನು ಬರಲ್ಲ, ಹುಳಿ ಸಿಗುತ್ತೆ. ಸೊ ಟೊಮೊಟೊ ಹಣ್ಣಿನ ಒಂದು ಹುಳಿ ನೀಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಟೊಮೊಟೊ ಚಟ್ನಿನೂ ಚೆನ್ನಾಗಿದೆ, ಕಾಯಿ ಚಟ್ನಿನೂ ಚೆನ್ನಾಗಿದೆ. ಎರಡರ ಜೊತೆನೂ ಒಳ್ಳೆ ಕಾಂಬಿನೇಷನ್ನು, ಸೂಪರ್, ಇಷ್ಟ ಆಯಿತು, ಚೆನ್ನಾಗೈತೆ. ಪಡ್ಡು ಆಯಿತು. ಪಡ್ಡು ಆದಮೇಲೆ ನಂತರದಲ್ಲಿ ನಾನು ತೊಗೊಂಡಿರೋಂಥದ್ದು ಚಿತ್ರಾನ್ನ, ನಿಂಬೆ ಹಣ್ಣಿನ ಚಿತ್ರಾನ್ನ ಹಾಗೂ ರೈಸ್ ಬಾತು, ಮಸಾಲೆ ವಡೆ ಹಾಗೂ ಉದ್ದಿನ ವಡೆ, ಕಡಲೆಬೇಳೆ ವಡೆ ಹಾಗೂ ಉದ್ದಿನ ವಡೆ ತೊಗೊಂಡಿದ್ದೀನಿ. ಸೊ ಉದ್ದಿನ ವಡೆ ಟ್ರೈ ಮಾಡೋಣ. ಎಲ್ಲ ಕ್ಲೋಸಪ್ಗೆ ಅಂದ್ಬಿಟ್ಟು ಎಲ್ಲ ಪೀಸ್ ಆಗಿಬಿಡೈತೆ, ತೊಗೊಂಬೋಣ. ಚೆನ್ನಾಗೈತೆ, ಪುಟಾಣಿ ಬರುತ್ತೆ, ಟೇಸ್ಟ್ ಚೆನ್ನಾಗೈತೆ, ಗರಿಗರಿಯಾಗಿ ಅಲ್ಟಿಮೇಟಾಗಿ ಮಾಡೋರೆ, ಸೂಪರ್. ಒಂದೇ ಸತಿ ಒಂದು ಬೈಟಿಗೆ ಇಟ್ಬಿಡ್ಬೋದು, ಇಟ್ಟೇ ಬರುತ್ತೆ, ಸೂಪರ್. ಇನ್ನು ಕಡಲೆಬೇಳೆ ವಡೆ, ಇದಕ್ಕೂ ಕೂಡ ಸ್ವಲ್ಪ ಸಬ್ಬಸ್ಗೆ ಸೊಪ್ಪೆಲ್ಲ ಬಳಸಿರ್ತಾರಲ್ಲ, ಆ ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತಿನ್ನು ಔಟರು ಗಿರ್ಗದಿಯಾಗಿರುತ್ತೆ, ಕಡಲೆಬೇಳೆ ಬೇರೆ ಕಟಮ್ ಅಂತ ಸಿಗುತ್ತೆ, ಅದು ನಿಮಗೆ ಬಲೆ ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಸೂಪರ್. ರೈಸ್ ಬಾತು ಮತ್ತು ಚಿತ್ರಾನ್ನ. ರೈಸ್ ಬಾತ್ ಅಂದಾಗಲೂ ಕೂಡ ಚೇಂಜ್ ಆಗ್ತಾನೆ ಇರುತ್ತಂತೆ. ಇವತ್ತು ತರಕಾರಿ ಹಾಕಿ ಮಾಡಿದ್ದಾರೆ, ಪಲಾವ್ ಮಾಡಿದ್ದಾರೆ. ಚಿತ್ರಾನ್ನ ತೊಗೊಂಬಿಡೋಣ ಫಸ್ಟು, ಯಾಕಂದರೆ ರೈಸ್ ಬಾತು ಮಸಾಲೆಗೆ ಚಿತ್ರಾನ್ನ ಮಜಾ ಕೊಡೋಲ್ಲ. ಚಿತ್ರಾನ್ನ ಕಡಲೆಕಾಯಿ ಬೀಜ ಜಾಸ್ತಿ ಬಳಸೋರೆ, ಕೆಲವೊಂದು ಕಡೆ ಚಿತ್ರಾನ್ನಕ್ಕೆ ಕಡಲೆಕಾಯಿ ಬೀಜನೇ ಬಳಸಿರಲ್ಲ. ಸೊ ಕಡಲೆಕಾಯಿ ಬೀಜ ಜಾಸ್ತಿ ಬಳಸೋರೆ, ಕ್ಯಾರೆಟ್ ಬಳಸಿದ್ದಾರೆ ಮತ್ತು ಈರುಳ್ಳಿನೂ ಕೂಡ ಯಥೇಚ್ಛವಾಗಿ ಬಳಸಿದ್ದಾರೆ, ಇಷ್ಟ ಆಗುತ್ತೆ, ಸೂಪರ್. ಇನ್ನು ರೈಸ್ ಬಾತು ಗಡ್ಡೆ ಕೋಸು ಹಾಕೋರೆ, ರೈಸ್ ಕ್ವಾಲಿಟಿ ಚೆನ್ನಾಗೈತೆ, ಎರಡರಲ್ಲೂ ರೈಸ್ ಕ್ವಾಲಿಟಿ ಸೂಪರ್ ಇದೆ. ಇವಾಗ ರೈಸ್ ಬಾತಲ್ಲೂ ಮತ್ತು ಚಿತ್ರಾನ್ನದಲ್ಲಿ ಎರಡರಲ್ಲೂ ರೈಸ್ ಕ್ವಾಲಿಟಿ ಸೂಪರ್. ಚೆನ್ನಾಗಿದೆ. ಮನೆಗಳಲ್ಲಿ ಹೆಂಗೆ ಮಾಡ್ತೀವೋ ಹಂಗೇನೆ, ಸೇಮ್ ಟು ಸೇಮ್ ಹಂಗೆ ಸಿಗುತ್ತೆ. ಪಡ್ಡು ಮಾತ್ರ ಅಲ್ಟಿಮೇಟ್ ಆಗೈತೆ. ಪಡ್ಡುನ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದಾಗ ಮಿಸ್ ಮಾಡ್ಕೋಬೇಡಿ. ಓಕೆ, ನಾನೇ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಕಡೆ ಬಂದಾಗ ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸು ನನ್ನ ಹಿಂದೆಗಡೆ ಇರುವಂಥದ್ದೇ. ಸೊ ಅದರ ಅಪೋಸಿಟ್ ಎಲ್ಲ ಇದೆ, ಅಥವಾ ಡೊಮಿನೋಸ್ ಇದೆ, ಅದರ ಮುಂಭಾಗನೇ ಈ ಒಂದು ಸ್ಟ್ರೀಟ್ ಫುಡ್ ಇರುತ್ತೆ. ಬೆಳಿಗ್ಗೆ ಟಿಫನು ಇರುತ್ತೆ, ಮಧ್ಯಾಹ್ನ ಊಟನೂ ಇರುತ್ತೆ. ನೀವು ಯಾವ ಟೈಮಿಗೆ ಬಂದರೂ ಕೂಡ ಹೊಟ್ಟೆ ತುಂಬ ತಿಂಡಿನೂ ಸಿಗುತ್ತೆ, ಹೊಟ್ಟೆ ತುಂಬ ಊಟನೂ ಸಿಗುತ್ತೆ. ಬಾಯ್.